Hi all, welcome back to my another vlog and it's Sunday morning. ಸೊ ಸಂಡೇ ಮಾರ್ನಿಂಗ್ ಸ್ವಲ್ಪ ಲೇಟಾಗೇ ಎದ್ದೆ, ಅರೌಂಡ್ 8:15 ಆ ಥರ ಎದ್ದಿದ್ದು. ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ನಿದ್ದೆ ಬರ್ತಾಯಿದೆ, ಅಂದರೆ ಮಿಡ್ ನೈಟಲ್ಲಿ ಎಚ್ಚರ ಆಗಿಬಿಡುತ್ತೆ. ಸೊ ಆಮೇಲೆ ಒಂದು 4 o'clock 4:30ವರೆಗೂ ನಿದ್ದೆ ಬರೋಲ್ಲ, ಮತ್ತೆ ಮಲ್ಕೊಂಡು ಬಿಟ್ಟಿರ್ತೀನಿ. ಅವಾಗ ಮತ್ತೆ ನಿದ್ದೆ ಜಾಸ್ತಿ ಬಂದುಬಿಡುತ್ತೆ. ಒಂದು ಸಲ ನಿದ್ದೆ ಮಾಡಿ ಎದ್ಬಿಟ್ರೆ ಮತ್ತೆ ಜಾಸ್ತಿ ನಿದ್ದೆ ಬರುತ್ತಲ್ವ. ಸೊ ಅದಕ್ಕಾಗಿ ನಾನು ಹೆಂಗಿದ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀನಲ್ವ, ಸೊ ಆದ್ದರಿಂದ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಬಿಡು ಅಂತ ಹೇಳಿ ಆರಾಮಾಗಿ ಮಲ್ಕೊಂಡ್ಬಿಡ್ತೀನಿ. ಇನ್ನು ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಇತ್ತೀಚೆಗೆ ನಾನು ತಿಂಡಿನೇ ಮಾಡಿಕೊಡ್ತಿಲ್ಲ. ಆಲ್ಮೋಸ್ಟು 1 ಮಂತ್ ಆಯ್ತೇನೋ. ಯಾವಾಗಾದರೂ ಮನಸಿದ್ರೆ ಲೇಟ್ ಆಗುತ್ತೆ ಅಂದರೆ ಮಾಡೋಕ್ಕೆ ಹೋಗಲ್ಲ. ಇನ್ನು ಅವರು ಹಂಗೆ ಟೈಮ್ ಆಗುತ್ತೆ ಲೇಟ್ ಆಗುತ್ತೆ ಅಂತಾರೆ, ಸೊ ಅದಕ್ಕೆ ಮಾಡೋಕ್ಕೋಗಲ್ಲ. ಬಟ್ ಏನಾದರೂ ಟೈಮ್ ಇತ್ತು ಅಂದರೆ ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ. ಸೊ ಇವತ್ತು ಸಂಡೇ, ಅವರು ಕೂಡ ಲೀವ್ ಹಾಕಿದ್ರು. ಸೊ ಆದ್ದರಿಂದ ಇವತ್ತು ಹಂಗೆ ನಿಧಾನಕ್ಕೇ ಬೆಳಗ್ಗೆ ಮಟನ್ ತೊಗೊಂಡು ಬಂದಿದ್ರು. ಸೊ ಮಟನ್ನ ನೀಟಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು, ಇದು ಕಲ್ಲುಪ್ಪು ಹಾಕ್ಬಿಟ್ಟು ಅದನ್ನು ಮಟನ್ನ ಕ್ಲೀನಾಗಿ ವಾಶ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಮಟನ್ ರೆಸಿಪಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಯಾವಾಗ ಮಾಡುವಾಗಲೂ ನಮ್ಮ ಮಮ್ಮಿನ ಕೇಳಿಬಿಟ್ಟೆ ಮಾಡೋದು. ನನಗೆ ನೆನಪೇ ಇರೋಲ್ಲ. ಬೇರೆ ವೆಜ್ ರೆಸಿಪೀಸ್ ಆದರೆ ನಾನೇ ಮಾಡ್ಕೊತೀನಿ, ಬಟ್ ಅದು ಮಟನ್ ರೆಸಿಪಿ ಎಷ್ಟು ಸಲ ಹೇಳ್ಕೊಟ್ರು ಮಟನ್ ಸಾಂಬಾರು ನನಗೆ ಗೊತ್ತಾಗಲ್ಲ. ಬಟ್ ನಿಜವಾಗ್ಲೂ ನಮ್ಮ ಮಮ್ಮಿ ಮಾಡೋ ಥರ ಟೇಸ್ಟ್ ಬರಲೇ ಇಲ್ಲ ನನ್ನ ಕೈಯಲ್ಲಿ. ಬಟ್ ಓಕೆ, ಈ ಸಲ ಚೆನ್ನಾಗಿತ್ತು. ಬಟ್ ನನಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗಲಿಲ್ಲ. ನಾನು ಅದನ್ನೇ ಅನ್ಕೋತಿದ್ದೆ, ನಮ್ಮ ಮಮ್ಮಿ ಒಂದು 1/2 kg ಮಟನ್ ತೊಗೊಂಡು ಬಂದ್ರೂ ಎಷ್ಟೊಂದು ಸಾಂಬಾರು ಮಾಡ್ತಾರೆ. ಬಟ್ ನನಗೆ ಅದು ಏನಕ್ಕೆ ಕಮ್ಮಿ ಆಯಿತೋ ಇಲ್ಲ ನಾನು ಜಾಸ್ತಿ ಗಟ್ಟಿಗೆ ಮಾಡಿಬಿಟ್ಟಿದ್ನೋ ಏನೋ ಗೊತ್ತಿಲ್ಲ. ಬಟ್ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯಿತು. ಹಾಗೆ ಬೆಳಗ್ಗೆ ಎದ್ದು ಇನ್ನು ನಾನು ಇತ್ತೀಚೆಗೆ ಅಂದರೆ ನನಗೆ ಆವಾಗಲಿಂದನೂ ತುಂಬಾ ಪ್ರಾಕ್ಟೀಸ್. ಮೇ ಬಿ ಚಳಿಗಾಲದಲ್ಲೂ ಎಳ್ನೀರು ಕುಡಿತೀನಿ, ಹಾಗೆ ಸಮ್ಮರಲ್ಲೂ ತುಂಬಾ ಎಳ್ನೀರು ಕುಡಿತೀನಿ. ನನಗನ್ಸುತ್ತೆ ಈ 1 ವರ್ಷದಿಂದ ನಾನು ಎಳ್ನೀರಿಗೇ ತುಂಬಾ ಅಮೌಂಟು ಸ್ಪೆಂಡ್ ಮಾಡಿದ್ದೀನಿ. ನಾನು ಒಂದು ದಿವಸ ಡೈಲಿ ರೆಗ್ಯುಲರಾಗಿ ಆಫೀಸ್ಗೆ ಹೋಗುವಾಗ ಅಲ್ಲೊಬ್ಬರು ಆಂಟಿ ಇದ್ದಾರೆ. ಅವರು ತುಂಬ ಚೆನ್ನಾಗಿ ಎಳ್ನೀರನ್ನ ಸೇಲ್ ಮಾಡ್ತಾರೆ. ಹಾಗೆ ನನಗೆ ತೆಳು ಪೇಪರ್ ಗಂಜಿ ಸ್ವಲ್ಪ ಸ್ವೀಟ್ ಇರೋದು ಅದು ತುಂಬಾ ಇಷ್ಟ ಆಗುತ್ತೆ. ನನಗೊಂಥರ ಅದು ಅಭ್ಯಾಸ ಆಗಿಬಿಟ್ಟಿತ್ತು. ನನಗಿವತ್ತು ಕೂಡ ಎಳ್ನೀರು ಕುಡಿತೀಯಾ ಅಂತ ಕೇಳಿದ್ರೆ ಹ್ಞೂ ಅಂತಲೇ ಹೇಳೋದು. ನಾನು ಡೈಲಿ 1-2 ಎಳ್ನೀರು ಹೋಗುವಾಗ ಬರುವಾಗ ನಾನು ಕುಡಿದ್ಬಿಟ್ಟೆ ಹೋಗೋದು. ಹಾಗೆ ಇವಾಗ ಕೂಡ ಮನೇಲಿದ್ದೀನಲ್ವ, ಸೊ ಆದ್ದರಿಂದ ನನ್ನ ಹಸ್ಬೆಂಡ್ ಮನೇಲಿರುವಾಗ ನಾನು ಅದನ್ನು ಆಸೆ ಪಡ್ತೀನಿ ಅಂತ ಡೈಲಿ ಬರೋವಾಗ ಒಂಥರ ಸರ್ಪ್ರೈಸ್ ಗಿಫ್ಟ್ ಥರ ಅವರು ಎಳ್ನೀರನ್ನ ತೊಗೊಂಡು ಬಂದು ಬಚ್ಚಿಟ್ಟು ನನಗೆ ಸರ್ಪ್ರೈಸ್ ಮಾಡ್ತಾರೆ. ನಂಗೆ ನಗು ಬರ್ತಿರುತ್ತೆ, ಇಷ್ಟೊಂದು ಹುಚ್ಚಿಟ್ಕೊಂಡ್ಬಿಟ್ಟಿದೆಯಲ್ಲ ನನಗೆ ಎಳ್ನೀರು ಅನ್ನೋ ಐತಿ. ಸೊ ಅದಕ್ಕೆ ಬೆಳಗ್ಗೆನೇ ಎದ್ದು, ಸೊ ಅವರು ಪ್ರೀವಿಯಸ್ ಡೇನೇ ತೊಗೊಂಡು ಬಂದಿದ್ದರು. ಸೊ ಅದರಿಂದ ನೆನ್ನೆ ಒಂದು ಕುಡಿದಿದ್ದೆ. ಸೊ ಇವತ್ತು ಬೆಳಗ್ಗೆ ಒಂದು ಕುಡಿಯೋಣ ಅಂತ ಹೇಳಿ ಬೆಳಗ್ಗೆ ಓಪನ್ ಮಾಡ್ಕೊಂಡು ಕುಡಿತಿದ್ದೀನಿ. ಯೂಶ್ವಲಾಗಿ ಅವರೇ ಓಪನ್ ಮಾಡಿಕೊಡ್ತಾರೆ, ಬಟ್ ನನಗೆ ಇತ್ತೀಚೆಗೆ ನಾನು ಕಲ್ತ್ಕೊಂಡಿದ್ದೀನಿ. ನೋಡಿ, ಚಿಕ್ಕ ಹೋಲ್ ಮಾಡಿಬಿಟ್ಟು 1 hour ಗ್ಲಾಸಲ್ಲಿ ಇದಾಗ್ತಿತ್ತು. ಸೊ ಹಂಗೆ ಮಟನ್ ಮಾಡೋಣ ಅಂತ ಹೇಳಿ, ಹಾಗೆ ನಮ್ಮ ಮಮ್ಮಿ ಯಾವ ರೀತಿ ನನಗೆ ರೆಸಿಪಿ ಹೇಳ್ಕೊಟ್ಟಿದ್ದಾರಂತ ಸಿಂಪಲಾಗಿ ನಾನು ತೋರಿಸ್ತೀನಿ. ಮೊದಲಿಗೆ ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು ಇಷ್ಟು ಮಾತ್ರನೇ ಹಾಕ್ಕೊಂಡು ರುಬ್ಬಿಟ್ಟು ಒಂಚೂರು ಅರಿಶಿನ ಪುಡಿ ಹಾಕ್ಬಿಟ್ಟು ಮಟನ್ನ ನೀಟಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಅದರಲ್ಲಿರೋ ನೀರೆಲ್ಲ ಹೋಗಬೇಕು. ನೆಕ್ಸ್ಟು ಟೊಮ್ಯಾಟೊ, ಹಾಗೆ ಚಕ್ಕೆ ಲವಂಗ ಮಾತ್ರನ ಹಾಕಿ, ಹಾಗೆ ಧನಿಯಾ ಪೌಡರು, ಖಾರದ ಪುಡಿ ಅಂದರೆ ಮಟನ್ಗೆ ಮಾಡಿಸಿರ್ತಾರಲ್ವ ಅದನ್ನು ಮಾತ್ರ ಫಸ್ಟು ರುಬ್ಬಿಟ್ಟು ಅದರಲ್ಲಿ ಹಾಕಬೇಕು. ಹಾಗೆ ಎಷ್ಟು ಬೇಕು ನೀರು ಇಲ್ಲಿನೇ ಇವಾಗಲೇ ಹಾಕ್ಕೊಬಿಡ್ಬೇಕು. ನೆಕ್ಸ್ಟ್ ಲಾಸ್ಟಿಗೆ ಕುಕ್ಕರ್ ಚೆನ್ನಾಗಿ ಒಂದು 5-6 ವಿಷಲ್ ಬಂದಮೇಲೆ ಗಸಗಸೆ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಅದನ್ನು ಲಾಸ್ಟಲ್ಲಿ ರುಬ್ಬಿಟ್ಟು ಹಾಕಬೇಕು. ಸೊ ಇಷ್ಟೇ, ಈಸಿಯಾಗಿ ಸಾಂಬಾರು ಆಗೋಗುತ್ತೆ. ನನ್ನ ಹಸ್ಬೆಂಡ್ ಬಂದು ಇದಕ್ಕೆ ದೋಸೆ ಮಾಡಿಕೊಡೋಣ ಅಂತ ಹೇಳಿ ದೋಸೆ ಮಾಡ್ಕೊತಿದ್ರು. ಸೊ ಹಾಗೆ ನನಗೆ ಹೇಳ್ತಿದ್ರು ನನ್ನ ವೀಡಿಯೋನಲ್ಲೆಲ್ಲ ಹಾಕಬೇಡ ಅಂತ ಹೇಳಿ, ಬಟ್ ನಾನು ಹಾಕ್ತೀನಿ ಅಂತೇಳಿ ವೀಡಿಯೋ ಮಾಡ್ಕೊಳ್ತಿದ್ದೆ. ಹಾಗೆ ಇಬ್ಬರು ಜಗಳ ಆಡ್ತಿದ್ವಿ ಹಾಕಬೇಡ ಅಂತ ಹೇಳಿದ್ದಕ್ಕೆ. ಹಾಗೆ ನಾನು ಇಲ್ಲಿ ಸ್ವಲ್ಪ ಸಾಂಬಾರು ಪೌಡರ್ ಖಾಲಿಯಾಗಿತ್ತು, ಅಂದರೆ ಮಟನ್ಗೆ ಹಾಕ್ತೀವಲ್ಲ, ಸೊ ಅದಕ್ಕೆ ಬೇಳೆ ಸಾಂಬಾರು ಪೌಡ್ರೆಲ್ಲ ಹಾಕಲ್ಲ. ಸೊ ಅದರಿಂದ ಯಾವಾಗಾದರೂ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೇಕಂದಾಗೆಲ್ಲ ಈ ರೀತಿ ಧನಿಯಾ ಮೆಣಸಿನ್ಕಾಯಿನ ಫಸ್ಟು ಚೆನ್ನಾಗಿ ಒಂದು ಲೈಟಾಗಿ ಸಿಮ್ಮಲ್ಲಿ ಉರಿಯಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ರೀತಿ ಧನಿಯಾ ಮತ್ತು ಮೆಣಸಿನ್ಕಾಯಿನ ಫುಲ್ಲು ನೈಸಾಗಿ ಪೌಡರಾಗಿ ರುಬ್ಕೊಂಡ್ರೆ, ಹಾಗೆ ಇದನ್ನು ರುಬ್ಬೋವಾಗ ನೀವು ತೆಂಗಿನಕಾಯಿನ ಹಾಕೊಂಡ್ಬಿಟ್ರೆ ಇನ್ನೂ ನೈಸಾಗಿ ರುಬ್ಬಿಡುತ್ತೆ. ಸೊ ನಾನಿಲ್ಲಿ ಸಪ್ರೇಟ್ ಪೌಡರ್ ಮಾಡ್ಕೊತಿದ್ದೀನಿ. ಹಾಗೆ ನೀಟಾಗಿ ಇಲ್ಲಿ ಫೈನ್ ಪೇಸ್ಟಾಗಿ ಮಾಡಿಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಂಡು ಬಿಡೋಣ. ಸೊ ಯಾವಾಗ ಬೇಕು ಆವಾಗ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ನೀಟಾಗಿ ರುಬ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ.
ಹಾಗೆ ಚಿಕನ್ ಏನೋ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು. ಬಿರಿಯಾನಿ ಮತ್ತು ಚಿಕನ್ ಫ್ರೈ ಎರಡೂ ಮಾಡಬೇಕಿತ್ತು. ಹಾಗೆ ಸ್ವಲ್ಪ ಕಬಾಬ್ಗೂ ಕೂಡ ಕಲಿಸ್ಬೇಕಿತ್ತು. ಸೊ ಆದ್ದರಿಂದ ಫಸ್ಟ್ ಈ ಪೌಡರ್ನ ಮಾಡಿಬಿಟ್ಟು ಎತ್ತಿಕ್ಬಿಡೋಣ ಅಂತ ಹೇಳಿ ಇದನ್ನು ಕೂಡ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಬೆಳಗ್ಗೆ ಮಟನ್ ಮಾಡಿದ್ದು, ಹಾಗೆ ಮಧ್ಯಾಹ್ನ ಚಿಕನ್ ಮಾಡೋಣ ಅಂಥೇಳಿ ಚಿಕನ್ ತೊಗೊಂಡು ಬಂದಿದ್ವಿ. ನನಗೆ ಎರಡೂ ತಿನ್ನೋಕ್ಕಾಗಲ್ಲ, ಬಟ್ ಮನೇಲಿ ಯಾವಾಗಾದರೂ ಅಪರೂಪಕ್ಕಿದ್ದಾಗ ಈ ರೀತಿ ಎರಡೂ ಮಾಡಿಬಿಡ್ತೀವಿ. ಸೊ ನನಗೆ ಚಿಕನ್ ಜಾಸ್ತಿ ಇಷ್ಟ ಆಗುತ್ತೆ, ಅವ್ರಿಗೆ ಮಟನ್ ಇಷ್ಟ ಆಗುತ್ತೆ. ನಾನು ಅಷ್ಟಾಗಿ ತಿನ್ನಲ್ಲ. ಸೊ ಇವಾಗ ನೀವು ನೋಡ್ತಿರ್ಬೋದು ಧನಿಯಾ ಮತ್ತು ಮೆಣಸಿನ್ಕಾಯಿ ಸಪ್ರೇಟಾಗಿ ರುಬ್ಕೊತಿದ್ದೀನಿ. ಅದು ನೀವು ಇನ್ನೂ ಚೆನ್ನಾಗಿ ರುಬ್ಬಬೇಕಾಗಿತ್ತು. ನಾನು ಸ್ವಲ್ಪ ಬೇಗನೆ ಅಂದರೆ ಮಿಕ್ಸಿನ ಆಫ್ ಮಾಡ್ಕೊಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಪೌಡರ್ ಫೈನಾಗಿ ರುಬ್ಕೋಬೇಕಾಗುತ್ತೆ, ಫೈನ್ ಪೌಡರಾಗಿ. ಸೊ ಈ ರೀತಿ ಮಾಡಿಬಿಟ್ಟು ಇಟ್ಟಾಗ ನಿಮಗೆ ನಿಜವಾಗ್ಲೂ ಇದನ್ನ ಮಾಡಿ ಇಟ್ಕೊಳ್ಳೋದ್ಕಿಂತ ನೀವು ಇನ್ಸ್ಟೆಂಟಾಗಿ ಮಾಡುವಾಗಲೇ, ಅಡುಗೆ ಮಾಡೋವಾಗಲೇ ಮೇಯ್ನ್ ನಾನ್ ವೆಜ್ ರೆಸಿಪೀಸ್ ಅಂದರೆ ಮಟನ್ ಸಾಂಬಾರು, ಹಾಗೆ ಈ ಅವರೆಕಾಳು ಸಾಂಬಾರು, ಈ ರೀತಿ ಮಸಾಲ ಸಾಂಬಾರು ಇರುತ್ತಲ್ಲ, ಸೊ ಅಂಥದಕ್ಕೆ ನೀವು ಈ ರೀತಿ ಚಕ್ಕೆ, ಲವಂಗ, ಒಂಚೂರು ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಅಂದರೆ ಖಾರ ಇರೋ ಮೆಣಸಿನ್ಕಾಯಿ. ಸೊ ನೀವು ಅದನ್ನೆಲ್ಲ ಲೈಟಾಗಿ ಫ್ರೈ ಮಾಡಿಬಿಟ್ಟು ಸಿಮ್ಮಲ್ಲಿ ಉರಿ ಇಡಬೇಕು. ಬ್ಲ್ಯಾಕ್ ಕಲರಾಗಿ ಉರಿಬಾರ್ದು, ಹೈ ಫ್ಲೇಮಲ್ಲಿ ಕೂಡ ಉರಿಬಾರ್ದು, ಆವಾಗ ಸಾಂಬಾರು ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ. ಸೊ ನಾನು ಎಷ್ಟೋ ಸಲ ಇದನ್ನು ಮಾಡೋಕ್ಕೆ ಹೋಗುವಾಗೆಲ್ಲ ಅಮ್ಮ ಹೇಳಿದರು ಅಂತ ಹೈ ಫ್ಲೇಮಲ್ಲಿಟ್ಟು ಎಷ್ಟೋ ಸಲ ನಾನು ಓಡಿಸ್ಕೊಂಬಿಟ್ಟಿದ್ದೀನಿ ನಮ್ಮ ಅಮ್ಮನ ಹತ್ರ ಆವಾಗ ಮನೇಲಿರುವಾಗ. ಸೊ ಅದಕ್ಕೆ ನಾನು ಕಮ್ಮಿ ಉರಿ ಮಾಡಿ ಇದನ್ನು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಸೊ ಸಪೋಸ್ ಯಾವಾಗಾದ್ರೂ ಅಂದರೆ ಜಾಸ್ತಿ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ನಾನು ಸ್ವಲ್ಪ ಬಾಟಲಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನೀವು ಯಾವಾಗಾದರೂ ಮಾಡುವಾಗ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ. ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರ್ಗೆ ಹೇಳ್ತಿದ್ದೀನಿ ಅಷ್ಟೇ. ಹಾಗೆ ಈ ಚಿಕನ್ ಮಸಾಲ ಎಲ್ಲ ನಾನು ಜಾಸ್ತಿ ಬಳಸೋದಿಲ್ಲ. ಸೊ ಅದರಿಂದ ಇದನ್ನು ಕೂಡ ತಂದಿಟ್ಕೊಂಡಿದ್ದೀನಿ. ಸೊ ಹಂಗೆ ಮನೆಗೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಹೇಳಿ ಈ ಲೈಟ್ನ ಮೀಶೋದಿಂದ ಆರ್ಡರ್ ಮಾಡಿದ್ದೆ. ಅರೌಂಡ್ 158 ರುಪೀಸ್ ಏನೋ ಚಾರ್ಜ್ ಆಯಿತು. ಹಾಗೆ ಇನ್ನು ಮಧ್ಯಾಹ್ನ ಊಟ ಎಲ್ಲನೂ ಮುಗಿಸ್ಬಿಟ್ಟು ನನ್ನ ಹಸ್ಬೆಂಡು ಅಮ್ಮ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅದರಿಂದ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಂದುಬಿಟ್ರು. ಅವ್ರು ಕ್ರಿಕೆಟ್ ನೋಡ್ತಾರೆ. ನನಗೆ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಅಮ್ಮ ಮನೆ ಹತ್ರ ಹೋಗಿದ್ದೆ. ಹಾಗೆ ನಮ್ಮ ಅಣ್ಣ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪ ಅಮ್ಮನ ಮನೆಗೆ ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಬಂದಿದ್ದರು. ಸೊ ಅವಳು ಚಿಕ್ಕವಳು ಯಾವ ರೀತಿ ಕೊಂಡು ಮಾತಾಡ್ತಾಳೆ ನೀವೇ ಕೇಳಿಸ್ಕೊಳ್ಳಿ. ಯಾವಾಗ? ನಾಳೆ ನಾಳೆ ಮುರ್ದಾಯ್ತಾ? ಬೇಬಿ ಬೇಬಿ ಹೌ ಇಟ್ ಇಸ್? ಹೌ ಇಟ್ ಇಸ್? ಒಂದು ನಿಮಿಷ ಸೂಪರ್ ಆಗಿದೆಯಲ್ಲ, ಹೆಂಗಿದೆ? ಹೆಂಗಿದೆ ಅಮ್ಮ, ಹೆಂಗಿದೆ? ಹಾಂ ಮಮ್ಮಿ ಥ್ಯಾಂಕ್ ಯು. ಥ್ಯಾಂಕ್ ಯು. ನನಗಂತೂ ಇವರಿಬ್ಬರು ಬಂದುಬಿಟ್ರೆ ಲೈಕ್ ಫುಲ್ ಸಂಡೇ ಸ್ಯಾಟರ್ಡೇ ಎಲ್ಲ ಹೇಗೆ ಕಳೆದೋಗುತ್ತೋ ಗೊತ್ತಾಗಲ್ಲ. ಇನ್ನು ಇವಳಂತೂ ದೊಡ್ಡವಳು ಅಂತೂ ಬರೀ ಡ್ಯಾನ್ಸ್ ಅಂತ ಅವಳು ಬರೀ ಡ್ಯಾನ್ಸ್ ಮಾಡ್ತಿರ್ತಾಳೆ. ಹಾಗೆ ಪಾಪು ಮಲ್ಕೊಂಡೇ ಬಿಟ್ಲು ಆಟ ಆಡ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.